ಸ್ನೇಹಿತರೆ ನಮಸ್ತೆ. ನಾನಿವತ್ತು ಒಬ್ಬ ಕಚಡ, ಕಂತ್ರಿ, ಹಂದಿ, ಗುಲಾಮನ ಬಗ್ಗೆ ಮಾತಾಡೋದಕ್ಕೆ ಬಂದ್ಕೊಳ್ತಿದ್ದೀನಿ. ನಾನು ಇಷ್ಟು ದಿನ ಬೇಡ ಬೇಡ ಬೇಡ, ನನ್ನ ದಾರಿ ಬೇರೆ, ಆತನ ದಾರಿ ಬೇರೆ, ನನ್ನ ಸೈದ್ಧಾಂತಿಕ ನಿಲುವು ಬೇರೆ, ಆತನ ಸೈದ್ಧಾಂತಿಕ ನಿಲುವು ಬೇರೆ, ಬೇಡ ಅಂತ ಹೇಳಿಬಿಟ್ಟಿದ್ದೆ. ಆ ಕಚಡ, ಕಂತ್ರಿ, ಕೊಚ್ಚೆ ಕ್ಲೀನ್ ಮಾಡಲಿಲ್ಲ ಅಂತ ಅಂದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಆ ಕಚಡ, ಕಂತ್ರಿ, ಕೊಚ್ಚೆ ಬಗ್ಗೆನೆ ಅವನು ಹಾಕಿರುವಂತ ಒಂದು ಪೋಸ್ಟು, ನಂದು ಮತ್ತು ಸಿ ಟಿ ರವಿ ಅವರು ಇರ್ತಕ್ಕಂಥ ಫೋಟೋವನ್ನು ಒಟ್ಟಿಗೆ ಹಾಕಿ ಆ ಕಚಡ, ಲಫಂಗ, ಕಂತ್ರಿ, ಲೋಫರ್ ನನ್ನ ಮಗ ಒಂದನ್ನು ಬರೀತಾನೆ. ಆ ದೇಶದ್ರೋಹಿ ನನ್ನ ಮಗ, ದೇಶದ್ರೋಹಿ ನನ್ನ ಮಗ. ಇವನು ಸಂತೆಗೆ ಹುಟ್ಟೋನು, ಸಂತೆಗೆ ಜನಿಸಿದವನು. ಇವನಿಗೆ ಹುಟ್ಟಿರೋವು ಸಂತೆಗೆ ಹುಟ್ಟಿರೋದು, ಸಂತೆಗೆ ಜನಿಸಿದವು. ಮೆಜೆಸ್ಟಿಕ್ನ ಫುಟ್ಪಾತ್ಗೆ ಇವನಿಗೆ ಹುಟ್ಟಿರುವಂಥವ್ರು ಇವರೆಲ್ಲ. ಇವರು ಎಂಥ ದೇಶದ್ರೋಹಿ ಹೇಳಿಕೆಯನ್ನು ಕೊಡ್ತಾನೆ ಅಂತ ಅಂದ್ರೆ, 2-3 ತಿಂಗಳ ಹಿಂದೆ ಬಾಂಗ್ಲಾದೇಶದ ವಲಸಿಗರನ್ನು ಮಾನವೀಯತೆ ಎನ್ನುವುದಕ್ಕೂ ಸಮಯ ಕೊಡದೆ ಅಬಾಬಾಬಾ ಕನ್ನಡಿಗರ ಉದ್ಯೋಗ ಕಿತ್ಕೊಂಡ್ರು. ಇವತ್ತು ಕನ್ನಡಿಗರ ಉದ್ಯೋಗವನ್ನ ಸಂಪೂರ್ಣ ಕಿತ್ಕೊಂಡಿರೋದು ಇದೇ ಅಕ್ರಮ ಬಾಂಗ್ಲಾ ವಲಸಿಗರು. ಮನೆ ಕೆಲಸದವರಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಎಲ್ಲ, ಬೈಕ್ ಟ್ಯಾಕ್ಸಿ ಅಂತ, ಆಮೇಲೆ ಜೊಮೊಟೊ, ಸ್ವಿಗ್ಗಿ, ಯಾವ್ಯಾವ ಈ ಮನೆ ಮನೆ ಬಾಗಿಲಿಗೆ ಉತ್ಪನ್ನಗಳನ್ನು ಸಾಗಿಸುವಂತ ಕೆಲಸವನ್ನು ಮಾಡ್ತಿದ್ದಾರೋ ಆ ಎಲ್ಲ ವೃತ್ತಿಯನ್ನ ಆಕ್ರಮಣ ಮಾಡಿರ್ತಕ್ಕಂಥದ್ದು ಇದೇ ಅಕ್ರಮ ವಲಸಿಗರು. ಇವತ್ತು ಯಾವುದೇ ಬ್ಲಿಂಕಿಟ್ ತಗೊಳ್ಳಿ, ಅಥವಾ ರ್ಯಾಪಿಡೋ ತಗೊಳ್ಳಿ, ಅಥವಾ ಜೊಮೊಟೊ ತಗೊಳ್ಳಿ, ಸ್ವಿಗ್ಗಿ ತಗೊಳ್ಳಿ, ಯಾವುದ್ರಲ್ಲೇ ಬುಕ್ ಮಾಡಿ ಯಾರು ಬರ್ತಿದ್ದಾರೆ ಅಂದ್ರೆ ಅಕ್ರಮ ವಲಸಿಗರು. ಕ್ಯಾಬ್ ಡ್ರೈವರು ಇವತ್ತು 30% ಕ್ಯಾಬ್ ಡ್ರೈವರ್ ಅವರೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಓಲಾ ಮತ್ತು ಊಬರ್ ಇಂದ ರೆಂಟ್ ಅವರೇ ಕೊಡುವಂತಹ ಗಾಡಿಗಳು, ಅವರದ್ದೇ ಸ್ವಂತ ಗಾಡಿಗಳನ್ನ ಯಾರು ಓಡಿಸ್ತಿದ್ದಾರೆ ಅಂದ್ರೆ 80% ಅಕ್ರಮ ವಲಸಿಗರೇ ಓಡಿಸ್ತಾ ಇದ್ದಾರೆ. ಸೆಕ್ಯೂರಿಟಿ ಜಾಬ್ ಅವರೇ ಕಿತ್ಕೊಂಡಿದ್ದಾರೆ. ಎಲ್ಲ ರೀತಿಯ ಉದ್ಯಮಗಳನ್ನು, ಕನ್ನಡದ ಉದ್ಯಮಗಳನ್ನ ಕಿತ್ತುಕೊಂಡಿರ್ತಕ್ಕಂಥ ಈ ಅಕ್ರಮ ವಲಸಿಗರ ವಿರುದ್ಧ ನಾವು ಮಾತಾಡಿದ್ರೆ ಮಾನವೀಯತೆ ಅಂತ ಬರುತ್ತಂತೆ. ಈ ಲೋಫರ್, ಲಪಂಗ, ಕಂತ್ರಿ ನನ್ನ ಮಗಂಗೆ. ನಾನು ಬಳಸೋ ಭಾಷೆ ಏನಾದ್ರೂ ನಿಮಗೆ ಕೆಟ್ಟದ್ದು ಅನ್ಸಿದ್ರೆ, ನೀವು ಯಾರು ಸಜ್ಜನರಿದ್ದೀರೋ ದಯವಿಟ್ಟು ದೂರ ನಿಂತ್ಕೊಳ್ಳಿ. ಇಂತಹ ದುರ್ಜನ ಅವಿವೇಕಿಗಳಿಗೆ, ಇಂಥ ನಾಲಾಯ್ ಕಚಡಗಳಿಗೆ, ಸಂತೆಗುಟ್ಟಿದ ಇಂಥ ನಾಮಾರ್ಧರಿಗೆ ಇದೇ ಭಾಷೆಯಲ್ಲಿ ಹೇಳ್ಬೇಕು. ಆತ ಮುಂದುವರೆದು ಹೇಳ್ತಾನೆ, ಹೊರ ಹಾಕಬೇಕು ಅಂತ. ಏನು, ಬಾಂಗ್ಲಾದೇಶದ ವಲಸಿಗರನ್ನು ಮಾನವೀಯತೆ ಎನ್ನುವುದಕ್ಕೂ ಸಮಯ ಕೊಡದೆ ಹೊರ ಹಾಕಬೇಕು. ಈ ಬೋಳಿ ಮಕ್ಕಳು, ಈ ಗಾಂಡು, ಈ ಕಚಡ ನನ್ನ ಮಗ ಹೇಳುತ್ತಾನೆ, ಮಾನವೀಯತೆ ತೋರಿಸ್ಬೇಕ ಅಕ್ರಮ ಬಾಂಗ್ಲಾ ವಲಸಿಗರಿಗೆ. ನನ್ನ ನಾಡಿನಲ್ಲಿ, ನನ್ನ ನಾಡಿನ ನೀರು, ಮಣ್ಣು, ನನ್ನ ಮಣ್ಣಲ್ಲಿ ಬಂದು ನಿಂತ್ಕೊಂಡು, ನನ್ನ ನೆಲ, ಜಲ, ಭಾಷೆನ ಬಳಸ್ಕೊಂಡು, ಇಲ್ಲಿ ಒಂದೇ ಒಂದು ಅಕ್ಷರ ಕನ್ನಡನೂ ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ ಅವರಿಗೆ. ಕನ್ನಡ ಆಗ್ಲಿ ಹಿಂದಿ ಆಗ್ಲಿ ಬರೋದಿಲ್ಲ ಅವರಿಗೆ. ಆ ಅಕ್ರಮ ಸಂತಾನಗಳ ಬಗ್ಗೆ ಮಾತಾಡೋ ಇವನು ಇನ್ನೆಷ್ಟು ಅಕ್ರಮ ಸಂತಾನಕ್ಕೆ ಹುಟ್ಟಿರ್ಬೇಕು ಲೆಕ್ಕ ಹಾಕಿ. ಇವನು ಎಷ್ಟು ಅಕ್ರಮ ಸಂತಾನಕ್ಕೆ ಇವನು ಹುಟ್ಟಿರ್ಬೇಕು. ಪೋಸ್ಟ್ ಆಗ್ತಾನೆ, ನಂದು ಮತ್ತು ಸಿ ಟಿ ರವಿ ಅವ್ರದ್ದು ಫೋಟೋ ಬಳಸ್ಕೊಂಡು. ಇವನಿಗೆ ಪ್ರಚಾರದ ಹುಚ್ಚು. ನಿನಗೆ ಪ್ರಚಾರದ್ದು ಹಣದೋ ಹುಚ್ಚಿದ್ರೆ ಮನೇಲಿ ಇರ್ತಕ್ಕಂಥವ್ರ ತಲೆ ಹಿಡಿಯಲೇ. ಮನೇಲಿರೋರು ತಲೆ ಹಿಡ್ದೆ ತಾನೇ ಬದುಕಿರೋದು. ಅಷ್ಟು ದೊಡ್ಡ ಕಂಪನಿ ಮಾಡ್ಕೊಂಡು ರಾಜಾರೋಷವಾಗಿ ಬದುಕಿರೋದು ನೀನು. ತಲೆ ಹಿಡಿ, ಚೆನ್ನಾಗಿರೋರು ಇದಾರೆ ಅಂತ ತಲೆ ಹಿಡಿದು ಇನ್ನೊಬ್ರನ್ನ ತಲೆ ಹಿಡಕ್ರು ಅಂತೀಯ. ನಿಮ್ ಮನೆಯವ್ರ ತಲೆ ಹಿಡಿದು ಬದುಕ್ತಾ ಇರೋ ನೀನು. ತಾಕತ್ತಿದ್ರೆ ನಿನಗೆ ತಾಕತ್ತಿದ್ರೆ ಮಾಡೋ ಆರೋಪಗಳಿಗೆ ನೇರವಾಗಿ ಬಂದು ಕುತ್ಕೊಂಡು ಮಾಡಲು ಗಾಂಡು ಅವಿವೇಕಿ ಶೋಕಿತನ ಮಾಡ್ತೀಯ ನೀನು. ಎಲ್ಲಿ ಹೋಲಿಸ್ತಿದ್ದಾನೆ ಇದನ್ನು ಗೊತ್ತಾ? ಅವತ್ತು ದೇಶಭಕ್ತಿ ಹೆಸರಲ್ಲಿ ಗರ್ಜಿಸಿದ ನಾವುಗಳು ಈಗ ನಮ್ಮ ಜನರಿಗೆ 90 ರೂಪಾಯಿಗೆ ಡೀಸೆಲ್ ಕೊಟ್ಟು ಪಕ್ಕದ ಬಾಂಗ್ಲಾದೇಶಕ್ಕೆ 50 ರೂಪಾಯಿಗೆ ಡೀಸೆಲ್ ಕೊಡ್ತಾ ಇರ್ಬೇಕಾದ್ರೆ ಯಾಕೆ ಮೌನವಾಗಿದ್ದಾರೆ ಅಂತ. ಅಯ್ಯೋ ಅವಿವೇಕಿ, ಗಾಂಡು, ಬೋಳಿ ಮಗನೇ, ತಿರ್ಬೋಕಿ ನನ್ನ ಮಗನೇ, ಕಚಡ ನನ್ನ ಮಗನೇ, ಕೇಳಿಸ್ಕೊ. ನನ್ನ ವೈಯಕ್ತಿಕ ಫೋಟೋಗಳನ್ನು ನೀನು ಬಳಸಿದಾಗ್ಲೂ ನಾನು ಸುಮ್ಮನೆ ಆಗಿದ್ದೆ. ಆದರೆ ಇವತ್ತು ದೇಶದ ವಿಚಾರಕ್ಕೆ ಬಂದಿದ್ಯಾ, ಮಾತಾಡ್ತೀನಿ ಕೇಳ್ಕೊ. ಗಾಂಡು, ನಿನಗೆ ರಫ್ತು ಅಂದ್ರೆ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಯಾವುದನ್ನಾದ್ರೂ ವ್ಯಾಪಾರ ಮಾಡಬೇಕಾದ್ರೆ ಆ ನಿಯಮಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ತಿಳ್ಕೊ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅದರದ್ದೇ ಆದ ನೀತಿ ನಿಯಮಗಳಿರ್ತಾವ. ಬಿಟ್ಟಿ ಕೊಡ್ತಾ ಇಲ್ಲ ಬಾಂಗ್ಲಾಕ್ಕೆ. ನಿನ್ ಬ್ರದರ್ಸ್ಗಳಿಗೆ, ನಿನ್ ಕಾಂಧಾನ್ಗಳಿಗೆ ಬಿಟ್ಟಿ ಕೊಡ್ತಾ ಇಲ್ಲ, ಲಾಭಕ್ಕೆ ಮಾರ್ತಾ ಇರೋದು. ಇಲ್ಲಿರ್ತಕ್ಕಂಥ ರಿಫೈನ್ಡ್ ಕಂಪನಿಗಳೇನಿದ್ದಾವೆ, ಆ ಕಂಪನಿಗಳು ಯಾವೆಲ್ಲ ಕಂಪನಿಗಳಿದಾವೆ ನಿನಗೆ ಗೊತ್ತಿಲ್ಲ ಅಂತ ಅಂದ್ರೆ ಅದನ್ನೊಂದ್ಸಲ ತಿಳ್ಕೊಬೇಕು ನೀನು. ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾರು ರಿಫೈನರ್ಗಳಿದಾರೋ ಅವ್ರಿಗೊಂದು ಸ್ಥಿರ ಮಾರುಕಟ್ಟೆ ಸಿಗಬೇಕು ಅಂತ ಹೇಳಿ
ನಮ್ಮ ದೇಶ ಮಾರುಕಟ್ಟೆಯನ್ನ ತಗೊಂಡಿದೆ, ವಿದೇಶಿ ಮಾರುಕಟ್ಟೆಯನ್ನು ತಗೊಂಡಿದೆ. ಹೆಗ್ಗಳಿಕೆ ಪಡ್ತೀನಿ ನಾನು ಇದಕ್ಕೆ. ನನ್ನ ದೇಶ ಮತ್ತೊಂದು ದೇಶಕ್ಕೆ ಡೀಸೆಲ್ ಅನ್ನ ಮಾರ್ತಾ ಇದೆ. ಏನಂದೆ ನೀನು? 90 ರೂಪಾಯಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತನಾ? ನನ್ನ ದೇಶದಲ್ಲಿ 90 ರೂಪಾಯಿ ಕೊಡೋದಕ್ಕೆ ನಮ್ಮ ದೇಶದಲ್ಲಿ ತೆರಿಗೆ ಹಾಕ್ತಾರೆ. ನಮ್ಮ ತೆರಿಗೆನ ಅವ್ರಿಗೆ ಹಾಕಕ್ಕಾಗುತ್ತೇನಲ್ಲ ಗಾಂಡು? ನನ್ನ ರಾಜ್ಯ ಸರ್ಕಾರ ಹಾಕೋ ತೆರಿಗೆನ ಅವ್ರಿಗೆ ಹಾಕಕ್ಕಾಗತ್ತಾ? ನನ್ನ ರಾಜ್ಯ ಸರ್ಕಾರದ ವ್ಯಾಟ್ ಆಗಿರ್ಬಹುದು, ನನ್ನ ರಾಜ್ಯ ಸರ್ಕಾರದ ತೆರಿಗೆ ಏನೀಗ ಡೀಸೆಲ್ ನನ್ನ ರಾಜ್ಯಕ್ಕೆ ಬರುತ್ತೆ, ನನ್ನ ರಾಜ್ಯಕ್ಕೆ ಬಂದಾದ್ಮೇಲೆ ನನ್ನ ರಾಜ್ಯ ತೆರಿಗೆ ಹಾಕುತ್ತಲ್ಲ, ಆ ತೆರಿಗೆನ ಅವ್ರ ಮೇಲೆ ಹಾಕಕ್ಕಾಗತ್ತಾ? ನಿನಗೆ ಒಂದು ಪ್ರಾಡಕ್ಟ್ ನ ನಾವು ಮತ್ತೊಂದು ದೇಶಕ್ಕೆ ಮಾರ್ತಾ ಇದೀವಿ ಅಂತ ಅಂದ್ರೆ ಎಷ್ಟು ಲಾಭ ಇಟ್ಕೊಂಡು ಮಾರ್ಬೋದು? ಅದನ್ನ ಲಾಭ ಇಟ್ಕೊಂಡು ಒಪ್ಪಂದಗಳ ಪ್ರಕಾರ ಏನಿದೆಯೋ ಅದ್ರ ಪ್ರಕಾರ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಡಾಲರ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಲಾಭ ಇದೆ. ವಾರ್ಷಿಕ 100 ಕೋಟಿಗೂ ಹೆಚ್ಚು ಲಾಭ ಇದೆ ಅದರಿಂದ. ಬರೀ ಲಾಭ ಹಣದ ಮಾತ್ರ ಅಲ್ಲ, ನನ್ನ ದೇಶದ ರಿಫೈನರಿಗಳಿದ್ದಾರೆ, ಅಂದ್ರೆ ಕಚ್ಚಾ ತೈಲವನ್ನ ತೆಗೆದುಕೊಂಡು ಅದನ್ನ LPG ಆಗಿ ಮತ್ತೆ ಡೀಸೆಲ್ ಆಗಿ ಪೆಟ್ರೋಲ್ ಆಗಿ ಉತ್ಪಾದನೆ ಮಾಡ್ತಕ್ಕಂಥ ರಿಫೈನರ್ ಯಾರಿದಾರೋ ಆ ರಿಫೈನರ್ಗಳಿಗೆ ಸ್ಥಿರ ಮಾರುಕಟ್ಟೆ ಸಿಗ್ತಾ ಇದೆ. ಅವ್ರು ಉತ್ಪಾದನೆ ಮಾಡಿದಷ್ಟು ಅದು ಸೇಲ್ ಆಗ್ತಾ ಇದೆ. ನಾನೇ ಹಾಕಿದ್ರ ವಿರುದ್ಧ ಮಾತಾಡ್ಲಿ? ಅಂದ್ರೆ ನೀನ್ ಹೇಳ್ತಾ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಮಾತಾಡಿದ್ದನ್ನ ಇದಕ್ಕೆ ತಾಳೆ ಆಗ್ತಾ ಇದೆಯೋ ಅಂತ ಅಂದ್ರೆ ಎಂತ ನಮಕ್ಕರಾಮ್ ತಲೆ ಹಿಡ್ಕ ಬೋಳಿ ಮಗ ಇರಬೇಕು ನೀನ್ ಲೆಕ್ಕ ಹಾಕು. ಸಂತೆಗೆ ಜನಿಸ್ತೋನು ಅಂತ ಯಾಕೆ ಕರಿತೀವಿ ಗೊತ್ತಾ? ಇದಕ್ಕೆ ಸಂತೆಗೆ ಹುಡ್ತೋರೆ ಈ ತರ ಮಾತಾಡೋದು. ಸಂತೆಗೆ ಹುಟ್ಟಿದವ್ರೆ ಹಿಂಗ ಮಾತಾಡೋದು. ಅಪ್ಪಂಗ್ ಹುಡ್ತೋರು ಯಾರು ಈ ರೀತಿ ಮಾತಾಡಲ್ಲ. ಲೇ ಗಾಂಡು, ಒಂದು ಕಂಪನಿ ಡೀಸೆಲ್ ಉತ್ಪಾದನೆ ಮಾಡಿದ್ರೆ ಅದನ್ನ ನಮ್ಮ ಇಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ, ಈಗ ಇಂಡಿಯನ್ ಆಯಿಲ್, ಭಾರತ್, ರಿಲಯನ್ಸ್ ವ್ಯಾಪಾರ ಮಾಡ್ಬೇಕಾದ್ರೆ ನಾವು ಕೊಡೋ 90 ರೂಪಾಯಿ ರಿಲಯನ್ಸ್ಗೆ ಹೋಗೋದಿಲ್ಲ. ಎಂತ ಮುಟ್ಟಾಳ ಇದೆಯೋ ನೀನು? ಡೀಸೆಲ್ ನ ಮೂಲ ಬೆಲೆ ಏನಿದೆಯೋ ಆ ಮೂಲ ಬೆಲೆಗೆ ಮಾರ್ತಾರೆ ಹೊರದೇಶಕ್ಕೆ. ಇಲ್ಲಿ ಸರ್ಕಾರಕ್ಕೆ ನಾವು ತೆರಿಗೆ ಕಟ್ಟೋದು, ಇಲ್ಲಿ ನಾವು ಕೇಂದ್ರಕ್ಕೆ ತೆರಿಗೆ ಕಟ್ಟೋದು, ರಾಜ್ಯಕ್ಕೆ ತೆರಿಗೆ ಕಟ್ಟೋದು. ಇದು ಇವತ್ತಿಂದಲ್ಲ, ನಿಮ್ಮ ಅವ್ವನ ಕಾಲದಿಂದನೂ ಬಂದದ. ನಾವು ತೆರಿಗೆ ಕಟ್ಟೋದು ಪ್ರಜೆಗಳು. ಮೂಲ ಬೆಲೆ ಏನಿದೆ ಆ ಮೂಲ ಬೆಲೆಗೆ ಬಾಂಗ್ಲಾಕ್ ಮಾರ್ತಾ ಇದ್ದಾರೆ, ಲಾಭಕ್ಕೆ ಮಾರ್ತಾ ಇರೋದು. ಅದರಿಂದ ಲಾಭ ಇದೆ. ಯಾವುದು ಗೊತ್ತಿಲ್ಲದೆ ಮೂರ್ಖನಂತೆ ಅಲ್ಲ ಕಣೋ, ಸರಿ ಆಯ್ತು, ಅದನ್ನು ಇದನ್ನು ಯಾಕೋ ತುಲನೆ ಮಾಡ್ತಾ ಇದೀಯಾ? ಎಂಥ ಕಚಡ ನನ್ನ ಮಗ ಇರಬೇಕು, ಲೆಕ್ಕ ಹಾಕು. ಯಾಕೆ ಮೇಲೆ ನೋಡ್ದೆ ಗೊತ್ತಾ? ನಿನ್ನ ಹೆಸರು ಅಲ್ಲೇ ಇರೋದು, ನಿನ್ನ ಹೆಸರು ಅಲ್ಲೇ ಇರೋದು ಕಣಲಿ ಗಾಂಡು. ನಿನ್ನ ಹೆಸರು ತಗೊಳ್ಳೋದಕ್ಕೆ ನನ್ನ ಅಜ್ಜಿ ಅಂತ ಕಚಡ ಲೋಫರ್ ಲಪಂಗ ನನ್ನ ಮಗನ ಹೆಸರು ನನ್ನ ಬಾಯಲ್ಲಿ ಯಾಕೆ ತಗೋಬೇಕು? ಎಂತ ಬಾಯಿಗೆ ಎಂಥ ಬಾತ್ ಬರುತ್ತೆ ಗೊತ್ತಾ? ಯಾವುದನ್ನು ಎಲ್ಲಿಗೆ ತುಲನೆ ಮಾಡ್ತಾ ಇದೀಯಲ್ಲಿ? ಎಲ್ಲಿಗೆ ತುಲನೆ ಮಾಡ್ತಾ ಇದೀಯ ನೀನು? ಬಾಂಗ್ಲಾಗ್ ಡೀಸೆಲ್ ಕೊಡ್ತವ್ರೆ, ಬಾಂಗ್ಲಾಗ್ ಡೀಸೆಲ್ ಬಿಟ್ಟಿ ಕೊಡ್ತಾ ಇಲ್ಲ ಕಣಲು ಲೋಫರ್ ಲಫಂಗ ಕಚಡ. ಬರೀ ಫೇಕ್ ಸುದ್ದಿ ಹಬ್ಬಿಸ್ಕೊಂಡು, ಬರೀ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಕೊಂಡು ಸಾಯ್ತಾ ಇರ್ತಕ್ಕಂಥ ಬೇವರ್ಸಿ ನನ್ನ ಮಗನೇ, ಕೇಳಿಸ್ಕೊಳ್ಳಲಿ ಗಾಂಡು. ಬಿಟ್ಟಿ ಕೊಡ್ತಾ ಇಲ್ಲ ನನ್ನ ದೇಶ. ನನ್ನ ದೇಶ ಲಾಭಕ್ಕೆ ಮಾರ್ತಾ ಇದೆ, ಮಾರುಕಟ್ಟೆಯನ್ನ ತೆಗೆದುಕೊಳ್ತಾ ಇದೆ. ಇಲ್ಲಿರ್ತಕ್ಕಂಥ ರಿಫೈನರಿಗಳಿಗೆ ಸ್ಥಿರ ಮಾರುಕಟ್ಟೆಯನ್ನ ಒದಗಿಸ್ತಾ ಇದೆ. ನೀವು ಉತ್ಪಾದನೆ ಮಾಡಿ, ನಾನು ನಿನಗೆ ಮಾರುಕಟ್ಟೆ ಒದಗಿಸ್ಕೊಡ್ತೀನಿ ಅಂತ. ಅದೇ ರೀತಿ ಮಾರುಕಟ್ಟೆನ ದೇಶದ ಒಳಗೂ ಮತ್ತು ದೇಶದ ಹೊರಗೂ ಬೇಕಿರ್ತಕ್ಕಂಥ ಮಾರುಕಟ್ಟೆಯನ್ನ ನನ್ನ ದೇಶ ಸದೃಢವಾಗಿ ಕೊಡ್ತಾ ಇದೆ. ಯಾರಿಗೆ? ಇಲ್ಲಿರ್ತಕ್ಕಂಥ ಕಂಪನಿಗಳಿಗೆ. ಯಾರು ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೋ ಕಚ್ಚಾ ತೈಲದಿಂದ, ಅಂತಹ ಕಂಪನಿಗಳು 16 ಕಂಪನಿಗಳಿದಾವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದೆ, ಹಾಗೆ ರಿಲಯನ್ಸ್ ಕಾರ್ಪೊರೇಷನ್ ಇದೆ, ಅನೇಕ ಕಾರ್ಪೊರೇಷನ್ಸ್ಗಳಿದಾವೆ. ಗೌರ್ಮೆಂಟ್ನವೂ ಇದಾವೆ, ಸರ್ಕಾರದವೂ ಇದಾವೆ, ಪ್ರೈವೇಟ್ ಇದೆ. ಇವ್ರಿಗೆಲ್ಲ ಮಾರುಕಟ್ಟೆ ಬೇಕಲ್ಲ. ಇವ್ರು ಉತ್ಪಾದನೆ ಮಾಡಿದಂಥ ಕಚ್ಚಾ ತೈಲದಿಂದ ಡೀಸೆಲ್ ತೆಗೆದ್ರೆ ಆ ಡೀಸೆಲ್ನ ಎಲ್ಲಿ ಮಾರ್ತಾರೆ? ಅವ್ರಿಗೆ ಮಾರುಕಟ್ಟೆ ಮಾಡ್ಕೊಡ್ತಾ ಇದ್ದಾರೆ ಹೊರದೇಶದಲ್ಲಿ. ಆ ಹೊರದೇಶಕ್ಕೆ ಕಳಿಸೋದ್ರಲ್ಲಿ ಇವರು ಇಲ್ಲಿ ನಮಗೆ ಹಾಕೋ ತೆರಿಗೆಗಳನ್ನ ಹಾಕಕ್ಕಾಗತ್ತಾ? ಎಕ್ಸಸೈಸ್ ಡ್ಯೂಟಿ ಏನ್ ಇಲ್ಲಿ ಹಾಕ್ತಾರೆ ಅದನ್ನ ಅಲ್ಲಿಗೆ ಹಾಕಕ್ಕಾಗುತ್ತೆ? ನಾವು ಮೂರ್ಖ ನನ್ನ ಮಗನೇ. ಅದಕ್ಕೆ ಸ್ವಲ್ಪ ತಿಳುವಳಿಕೆ ಇರಬೇಕು. ಅಜ್ಜಿ ಯಾವಾಗ್ಲೂ ಗುಲಾಮ್ರದ್ದು ಹುಣ್ಕೊಂಡು ಜಿಹಾದಿಗಳು ಕಣ್ ಕೂತ್ಕೊಂಡಿದ್ರೆ ಹಿಂಗೆ ಆಗೋದು. ಗಾಂಡು ನನ್ನ ಮಗನ ತಗೊಬಂದು
ಎಂಥ ದೇಶದ್ರೋಹಿನಲ್ಲಿ, ನಾಡದ್ರೋಹಿ ಕಣ ನೀನು. ಅಕ್ರಮ ಬಾಂಗ್ಲಾ ವಲಸಿಗರು ವಿರುದ್ಧ ಧ್ವನಿ ಎತ್ತಕ್ಕಾಗದೆ ಇರೋ ಷಂಡ ಶಿಖಾಮಣಿ ನೀನು, ಷಂಡ ನನ್ನ ಮಗ, ನಪುಂಸಕ ನನ್ನ ಮಗ ನೀನು. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ನಾಚಿಕೆ ಆಗಲ್ಲ ನಿನಗೆ ಇವಾಗ ಬಂದು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ? ಏಯ್, ಇವಾಗ ಯಾರೋ ಗಂಜಿ ಕೊಡ್ತಾರೆ ಗುಲಾಮ, ನಿಂದೆ ಜಿಯೋದಲ್ಲಿ ಚೆನ್ನಾಗಿ ನಡೆಸ್ತಾ ಇದೆಯಲ್ಲ, ಇಲ್ಲಿ ಮಾತೆತ್ತಿದ್ರೆ ಅಂಬಾನಿ ಸರಿ ಇಲ್ಲ, ಜಿಯೋ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಅವ್ರದಲ್ಲೇ ಅಲ್ವೇನಯ್ಯ ನೀನು ಹೊಟ್ಟೆ ತುಂಬಿಸ್ಕೊಳ್ತಾ ಇರೋದು, ತುತ್ತನ್ನ ತಿಂತಾ ಇರೋದು, ಅದ್ರಲ್ಲೇ ಅಲ್ವಾ ನೀನ್ ಕೆಲಸ ಮಾಡ್ತಾ ಇರೋದು? ಮೊನ್ನೆ ಇಂಗ್ಲೀಷಲ್ಲಿ ಹಾಕಿದ್ದೆ, ಕೇಳಿದ್ರೇನಂದೆ? ಇಂಗ್ಲೀಷಲ್ಲಿ ಹಾಕಿದ್ದಲ್ಲ ಯಾ ಪೋಸ್ಟ್ ಕಾರ್ಡ್, ಕೇಳಿದ್ರೇನಂದೆ? ಯಾಕಯ್ಯ ಇಂಗ್ಲೀಷಲ್ಲಿ ಹಾಕಿದ್ಯೋ ಅಂದ್ರೆ, ನಾವು ಜಾಗತಿಕ ಮಟ್ಟದಲ್ಲಿ ನಿನ್ನ ಕಂಪನಿ ಬೆಳೆಸ್ಬೇಕು, ಭಾರತ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಮಾಡಬಾರ್ದ? ಗಾಂಡು ಶೋಕಿ ಮಾಡೋ ಬೇವರ್ಸಿ ಲಪಂಗ ನನ್ನ ಮಗನೇ, ನೀನು ಸ್ಟಾರ್ಟ್ ಮಾಡೋ ಬಿಸ್ನೆಸ್ ನ ಜಾಗತಿಕ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಇಂಗ್ಲಿಷ್ನೇ ಬಳಕೆ ಮಾಡ್ತೀಯ. ಎಲ್ಲೋ ಕೊಟ್ಟೆ ಕನ್ನಡಕ್ಕೆ ನ್ಯಾಯನ? ಕಚ್ಚಡ. ಪ್ರಶ್ನೆ ಮಾಡಿದ್ರೆ ನಿಂದು ಮಾತ್ರ ಜಾಗತಿಕ, ಭಾರತದ್ದು ಜಾಗತಿಕ ಅಲ್ವಾ? ಕನ್ನಡದ ಜೊತೆ ನಿನ್ನ ಸೈದ್ಧಾಂತಿಕ ವಿಚಾರ ಏನೇ ಇದ್ರು ಕನ್ನಡಿಗ ಬೆಳಿಬೇಕು ಅನ್ನೋ ಕಾರಣಕ್ಕೆ ಇಂಗ್ಲಿಷ್ನಲ್ಲಿ ನೀನು ಪೋಸ್ಟ್ ಕಾರ್ಡ್ ಮಾಡಿಸ್ತೇ ತಾನೆ? ಹಂಗೆ ಭಾರತವು ಲಾಭಕ್ಕೆ ಡೀಸೆಲ್ನ ಬಾಂಗ್ಲಾ ಕೊಟ್ಟಿರೋದು ಬಿಟ್ಟಿ ಆಗಲ್ಲ, ನೆನಪಿಡ್ಕೋ.